टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೀನು ದೆಹಲಿ ಗದ್ದುಗೆ ಯಾರಿಗೆ ಅನ್ನುವಂತಹ ಕುತೂಹಲದ ನಡುವೆ ಮತ ಎಣಿಕೆ ಶುರುವಾಗುತ್ತೆ. ಆದರೆ ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿ ನಡುವೆ ಆಪರೇಷನ್ ಯುದ್ಧ ನಡೀತಾ ಇದೆ. ನಿನ್ನೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಮ್ಮ ಶಾಸಕರಿಗೆ ಬಿಜೆಪಿ ಆಮಿಷ ಒಡ್ಡಿದೆ ಅಂತ ದೊಡ್ಡ ಬಾಂಬ್ ಸಿಡಿಸಿದ್ರು. ಕೇಜ್ರಿವಾಲ್ ನಿವಾಸದ ಮೇಲೆ ಎಸಿಬಿ ದಾಳಿ ಕೂಡ ನಡೆಯಿತು. ಇನ್ನು ಫಲಿತಾಂಶಕ್ಕೂ ಮುನ್ನ ದೆಹಲಿಯಲ್ಲಿ ನಡೀತಾ ಇರುವಂತಹ ಹೈಡ್ರಾಮಾ ಏನೇನು ಬನ್ನಿ ನೋಡೋಣ. ಹದಿನಾರು ಆಪ್ ಅಭ್ಯರ್ಥಿಗಳಿಗೆ ತಲಾ 15 ಕೋಟಿ ಆಮಿಷದ ಆರೋಪ. ಬಿಜೆಪಿ ವಿರುದ್ಧ ಆಪ್ ಬಾಂಬ್, ಕೇಜ್ರಿವಾಲ್ ಮನೆ ಮೇಲೆ ಎಸಿಬಿ ರೇಡ್. ಆಮ್ ಆದ್ಮಿ ಪಕ್ಷ ಬಿಜೆಪಿ ನಡುವೆ ಆಪರೇಷನ್ ಕಮಲದ ವಾರ್. ಕೆಲವೇ ಕ್ಷಣಗಳಲ್ಲಿ ದೆಹಲಿ ಚುನಾವಣೆಯ ಮತ ಎಣಿಕೆ ಆರಂಭವಾಗಲಿದೆ. ದೆಹಲಿ ಗದ್ದುಗೆ ಯಾರು ಏರ್ತಾರೆ ಅನ್ನೋದು ಮಧ್ಯಾಹ್ನದ ಒಳಗೆ ಗೊತ್ತಾಗಲಿದೆ. ಆದರೆ ದೆಹಲಿ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧ ಆಪರೇಷನ್ ಕಮಲದ ಬಾಂಬ್ ಸಿಡಿಸಿದೆ. ಗೆಲ್ಲುವ ಆಪ್ ಶಾಸಕರಿಗೆ ಬಿಜೆಪಿ ಆಮಿಷ ಒಡ್ಡುತ್ತಿದೆ ಎಂದು ಕೇಜ್ರಿವಾಲ್ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ 16 ಅಭ್ಯರ್ಥಿಗಳಿಗೆ ಆಪ್ ತೊರೆದು ಪಕ್ಷ ಸೇರುವಂತೆ ಕರೆ ಬಂದಿದ್ದು, ಅವರನ್ನ ಸಚಿವರನ್ನಾಗಿ ಮಾಡಿ ತಲಾ 15 ಕೋಟಿ ರೂಪಾಯಿ ನೀಡುವ ಆಮಿಷ ಒಡ್ಡಿದೆ. ಅವರ ಪಕ್ಷ 55ಕ್ಕೂ ಹೆಚ್ಚು ಸ್ಥಾನ ಪಡೆಯುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಿವೆ. ಹೀಗಿದ್ದಾಗ ನಮ್ಮ ಅಭ್ಯರ್ಥಿಗಳನ್ನ ಕರೆಯುವ ಅಗತ್ಯ ಏನಿದೆ? ಹೀಗೊಂದು ಗಂಭೀರ ಆರೋಪವನ್ನ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ದೆಹಲಿ ಸಿಎಂ ಅತೀಶಿ ಹಾಗೂ ಸಂಸದ ಸಂಜಯ್ ಸಿಂಗ್ ಕೂಡ ಇದೇ ಆರೋಪ ಮಾಡಿದ್ದಾರೆ. भारतीय जनता पार्टी ने दिल्ली के चुनाव में अपनी हार मान ली और इसी के कारण हम लोग आज सुबह से अपने विधायकों से बातचीत कर रहे हैं और बहुत सारे विधायकों ने मुझे सूचना दिया फोन करके 7 विधायकों के पास 15-15 करोड़ रुपए लेकर पार्टी छोड़ने का, पार्टी तोड़ने का, भारतीय जनता पार्टी में शामिल होने का ऑफर अब तक आ चुका है. ಕಾನೂನಿನ ಸಮರ ಎದುರಿಸಲು ಸಿದ್ಧರಾಗಿ ಎಂದ ಬಿಜೆಪಿ. ಆಪ್ ನಾಯಕರು ಇಂತಹದ್ದೊಂದು ಆರೋಪ ಮಾಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಆಪ್ ನಾಯಕರ ವಿರುದ್ಧ ಸುಳ್ಳು ಆರೋಪದ ಮೇಲೆ ದೂರು ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಕಾನೂನು ಸಮರ ಎದುರಿಸೋಕೆ ಸಜ್ಜಾಗಿ ಕೇಜ್ರಿವಾಲ್ ಅತೀಶಿ ಆಯ್ತು, ಈಗ ಸಂಜಯ್ ಸರದಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. नाम बताना पड़ेगा, किसका फोन आया है, किसको आया है, वो आपको साक्ष्य देने पड़ेंगे. नहीं तो कानूनी कार्रवाई के लिए तैयार रहे. क्यों? क्योंकि आपके स्वभाव में है. आतिशी मार लेना अभी तक जमानत पर है. एक मामले में अरविंद केजरीवाल 6 बार हाथ जोड़ के माफी मांग चुके हैं हमारे नेताओं से. तो इस बार संजय सिंह और बाकी लोगों की बारी है. आप झूठ बोलोगे और भाग जाओगे, ऐसा होने नहीं देंगे. ಈ ಮಧ್ಯೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅರವಿಂದ್ ಕೇಜ್ರಿವಾಲ್ ಸಭೆ ನಡೆಸಿದ್ದಾರೆ. ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸಿದ್ದ ಎಲ್ಲ ಅಭ್ಯರ್ಥಿಗಳ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ಎಸಿಬಿ ತನಿಖೆಗೆ ಆದೇಶಿಸಿದ ಲೆಫ್ಟಿನೆಂಟ್ ಗವರ್ನರ್. ಕೇಜ್ರಿವಾಲ್ ನಿವಾಸದ ಮೇಲೆ ಎಸಿಬಿ ದಾಳಿ, ನೋಟಿಸ್ ಜಾರಿ. ಆಪ್ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಎಸಿಬಿ ತನಿಖೆಗೆ ಆದೇಶಿಸಿದ್ರು. ಪರಿಶೀಲನೆ ನಡೆಸಲು ಎಸಿಬಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ರು. ಲೆಫ್ಟಿನೆಂಟ್ ಗವರ್ನರ್ ನಿರ್ದೇಶನದಂತೆ ಭ್ರಷ್ಟಾಚಾರ ನಿಗ್ರಹ ದಳ ತಂಡ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪ್ರಶ್ನಿಸಲು ಅವರ ಸಿವಿಲ್ ಲೈನ್ಸ್ ನಿವಾಸಕ್ಕೆ ತೆರಳಿತ್ತು. ಆದರೆ ಯಾವುದೇ ನೋಟಿಸ್ ನೀಡದೆ ತನಿಖೆ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಎಸಿಬಿ ಅಧಿಕಾರಿಗಳ ಮನೆ ಪ್ರವೇಶಕ್ಕೆ ನಿರಾಕರಿಸಿದ್ರು. ಹೀಗಾಗಿ ಎಸಿಬಿ ತಂಡ ಕೇಜ್ರಿವಾಲ್ಗೆ ನೋಟಿಸ್ ಜಾರಿ ಮಾಡಿದೆ. ತಾವು ಮಾಡಿದ ಆರೋಪಗಳಿಗೆ ಪುರಾವೆಗಳನ್ನು ಹಾಗೂ ಫೋನ್ ಕರೆ ಸ್ವೀಕರಿಸಿದ 16 ಆಪ್ ಅಭ್ಯರ್ಥಿಗಳ ವಿವರ ನೀಡುವಂತೆ ಸೂಚನೆ ನೀಡಿದೆ. ಇದರ ಬೆನ್ನಲ್ಲೇ ಆಪ್ ಅಭ್ಯರ್ಥಿ ಮುಖೇಶ್ ಅಹಲ್ವಾಟ್ ನನಗೆ ಕರೆ ಬಂದಿದ್ದು ನಿಜ, ಆಮಿಷ ಒಡ್ಡಿದ್ದು ನಿಜ ಅಂತ ಕರೆ ಬಂದ ನಂಬರ್ ಸಮೇತ ಟ್ವೀಟ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. बजे के आसपास फोन आया था मेरे पास और वो बोल रहे थे मिलने के लिए कि आपसे मिलना चाहते हैं. तो मैंने कहा क्यों मिलवाया भाई, क्या काम है आप लोगों को, हम तो आम आदमी पार्टी के हैं. और बोले आपके फायदे के लिए है, आपको फायदा ही होगा. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗದ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಚುನಾವಣಾ ಆಯೋಗ ಪ್ರತಿ ಬೂತ್ನಲ್ಲಿ ಎಷ್ಟು ಮತ ಚಲಾವಣೆ ಆಗಿದೆ ಅನ್ನೋದನ್ನ ಬಹಿರಂಗಪಡಿಸಲು ನಿರಾಕರಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೇಜ್ರಿವಾಲ್ ಆರೋಪವನ್ನ ದೆಹಲಿ ಮುಖ್ಯ ಚುನಾವಣಾಧಿಕಾರಿ ತಳ್ಳಿ ಹಾಕಿದ್ದು, ಮತದಾನದ ದಿನವೇ ಮತಗಟ್ಟೆಯಲ್ಲಿ ಹಾಜರಿದ್ದ ಪ್ರತಿಯೊಬ್ಬ ಪೋಲಿಂಗ್ ಏಜೆಂಟ್ಗೆ ಮಾಹಿತಿ ಒದಗಿಸಲಾಗಿದೆ ಎಂದು ದೆಹಲಿ ಸಿಇಒ ಕಚೇರಿ ಪೋಸ್ಟ್ ಮಾಡಿದೆ. ಅದೇನೇ ಇದ್ರೂ ಆಪ್ ನಾಯಕರು ಮಾಡಿರುವ ಆಪರೇಷನ್ ಕಮಲದ ಆರೋಪಕ್ಕೆ ಪುರಾವೆ ನೀಡಬೇಕಿದೆ. ಇಲ್ಲದೇ ಇದ್ರೆ ಸುಳ್ಳು ಆರೋಪಕ್ಕೆ ತನಿಖೆ ಎದುರಿಸಬೇಕಾಗುತ್ತೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಹೊರಬೀಳಲಿದ್ದು ಕುದುರೆ ವ್ಯಾಪಾರಕ್ಕೆ ಅವಕಾಶ ಇದೆಯಾ ಅಥವಾ ಒಂದು ಪಕ್ಷಕ್ಕೆ ಸಂಪೂರ್ಣ ಬಹುಮತ ಸಿಗಲಿದೆಯಾ ಅನ್ನೋದು ಗೊತ್ತಾಗಲಿದೆ. ಹರೀಶ್, TV9 ನವದೆಹಲಿ.